ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿರುವ ಸಂದರ್ಭದಲ್ಲೇ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಬಂಧನದ ವಿಚಾರಣೆ ನಡೆಯಲಿದೆ. ಗೂಢಚಾರಿಕೆ ಮತ್ತು ಭಯೋತ್ಪಾದನಾ ಚಟುವಟಿಕೆ ಆರೋಪದ ಅಡಿ ಪಾಕಿಸ್ತಾನದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪಾಕಿಸ್ತಾನ ನ್ಯಾಯಾಲಯದಿಂದ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಕುಲಭೂಷಣ್ ಜಾಧವ್ ಪರ ಹರೀಶ್ ಸಾಳ್ವೆ ವಾದ ಮಂಡಿಸಲಿದ್ದಾರೆ. 4 ದಿನಗಳ ವಿಚಾರಣೆಯಲ್ಲಿ ಇವತ್ತು ಹರೀಶ್ ಸಾಳ್ವೆ ವಾದ ಮಂಡಿಸಿದರೆ ನಾಳೆ ಪಾಕ್ ಪರ ವಕೀಲರಿಂದ ವಾದ ಮಂಡನೆಯಾಗುತ್ತೆ. ಅದಕ್ಕೆ 21ರಂದು ಸಾಳ್ವೆ ಪ್ರತಿವಾದ ಮಂಡಿಸಲಿದ್ದಾರೆ. ಅಂದೇ ಪಾಕಿಸ್ತಾನದ ಕೊನೆಯ ವಾದ ಮಂಡನೆಯಾಗಲಿದ್ದು, ಜಾಧವ್ರನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪುಲ್ವಾಮಾ ದಾಳಿಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಪಾಕಿಸ್ತಾನದ ನೀಚತನವನ್ನು, ಕಪಟತನವನ್ನು ಮುಂದಿಟ್ಟು ವಾದ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ವಿಶೇಷ ಪ್ರತಿನಿಧಿ ದೀಕ್ಷಿತ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಮಾಹಿತಿ ಕೊಡ್ತಾರೆ. ದೀಕ್ಷಿತ್, ಒಂದು ಕಡೆ ಪುಲ್ವಾಮಾ ಡಿಸ್ಟ್ರಿಕ್ಟಲ್ಲಿ ಏನೇನಾಗ್ತಾ ಇದೆ, ಈಗಾಗಲೇ 42 ಯೋಧರ ಜೊತೆಗೆ ಮತ್ತೆ 5 ಜನ ಯೋಧರು ಹುತಾತ್ಮರಾಗಿದ್ದಾರೆ ಇವತ್ತು. ಅದರ ಜೊತೆಗೇನೆ ಈ ಹಿಂದೆ ಅರೆಸ್ಟ್ ಆಗಿದ್ದಂತಹ ಕುಲಭೂಷಣ್ ಯಾದವ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಅವರನ್ನು ಬಿಡಿಸ್ಕೊಳ್ಳೋದಕ್ಕೆ ರಾಜತಾಂತ್ರಿಕವಾಗಿ ಸಾಕಷ್ಟು ವಿಚಾರಣೆಗಳು ನಡೆದವು, ಬಾಂಧವ್ಯಗಳು ಕೂಡ ಏರ್ಪಟ್ಟು. ಆದರೆ ಎಲ್ಲೂ ಕೂಡ ಪಾಕಿಸ್ತಾನ ಅವರನ್ನು ಬಿಡುವಂತಹ ಮಟ್ಟಿಗೆ ಕಾಣಿಸ್ತಾ ಇರಲಿಲ್ಲ. ಯಾಕೆಂದರೆ ಇಷ್ಟೊತ್ತಿಗಾಗಲೇ ಇದು ಇತ್ಯರ್ಥ ಆಗಬೇಕಾಗಿತ್ತು. ಇನ್ನು ಮುಂದೆ ನಡೆಯುವಂಥ ವಾದ ಪ್ರತಿವಾದಗಳಲ್ಲಿ ಅವರು ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆಯಾ ಅಂತ? ಎಸ್ ಗುರುಪ್ರಸಾದ್, ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ನಡೆದಂಥ ಪುಲ್ವಾಮಾದಲ್ಲಿ ನಡೆದಂಥ ಅಟ್ಯಾಕ್ ಹಿನ್ನೆಲೆಯಲ್ಲಿ ಇಡೀ ಭಾರತನೇ ಕಿಡಿ ಕಿಂಡದಂತೆ ನಿಗಿ ಕಾರ್ತಾ ಇದೆ ಪಾಕಿಸ್ತಾನದ ಮೇಲೆ. ಇದರ ನಡುವೆ ಇವತ್ತು ಬೆಳಗ್ಗೆ ಕೂಡ ಮತ್ತೊಂದು ಅಟ್ಯಾಕ್ ಆಗಿರೋದು, ಅದರಲ್ಲಿ 4 ಜನ ಯೋಧರು ಮೃತಪಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪ್ರಮುಖವಾದ ಒಂದು ವಿಷಯ ಇವತ್ತು ಚರ್ಚೆಗೆ ಬರ್ತಿದೆ. ಇಂಟರ್ನ್ಯಾಷನಲ್ ಕೋರ್ಟು ಹೇಗ್ನ ನೆದರ್ಲ್ಯಾಂಡಲ್ಲಿರುವಂಥ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಕುಲಭೂಷಣ್ ಜಾಧವ್ನ ಪ್ರಕರಣ ವಿಚಾರಣೆಗೆ ಬರ್ತಾ ಇದೆ. 2016ರಲ್ಲಿ ಕುಲಭೂಷಣ್ ಜಾಧವ್ ಅರೆಸ್ಟ್ ಆಗ್ತಾರೆ. 2017ರಲ್ಲಿ ಪಾಕಿಸ್ತಾನದ ಮಿಲಿಟರಿ ಕೋರ್ಟು ಇವರು ಗೂಢಚಾರ್ಯ ಮಾಡಿದ್ದಾರೆ, ಪಾಕಿಸ್ತಾನದ ವಿರುದ್ಧ ಗೂಢಚಾರ್ಯ ಮಾಡಿಬಿಟ್ಟು ಪಾಕಿಸ್ತಾನದ ಮಾಹಿತಿಯನ್ನು ಭಾರತಕ್ಕೆ ರವಾನೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಆರೋಪ ಮಾಡಿಬಿಟ್ಟು ಅವರನ್ನು ಅಪರಾಧಿಯ ಸ್ಥಾನದಲ್ಲಿ ಇಟ್ಬಿಟ್ಟು ಅವರಿಗೆ ಮರಣದಂಡನೆಯನ್ನು ವಿಧಿಸುತ್ತೆ 2017ರಲ್ಲಿ. ಯಾವಾಗ 2017ರಲ್ಲಿ ಈ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೋ, ಮೇ 18, 2017ರಂದು ಭಾರತ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಮನವಿ ಸಲ್ಲಿಸುತ್ತೆ. ಪಾಕಿಸ್ತಾನ ನಮ್ಮ ಮೇಲೆ ಈ ಕುಲಭೂಷಣ್ ಜಾಧವ್ ಮೇಲೆ ಸುಳ್ಳು ಪ್ರಕರಣವನ್ನು ಹಾಕಿಬಿಟ್ಟು ಅವರನ್ನು ಇರಾನ್ನಿಂದ ಅಪಹರಣ ಮಾಡಿದ್ದಾರೆ. ಅವರು ಯಾವುದೇ ಗೂಢಚಾರ್ಯ ಕೆಲಸ ಮಾಡಿರಲಿಲ್ಲ. 2001ರಲ್ಲಿ ಅವರು ಸೇನೆಯನ್ನು ಬಿಟ್ಟಿದ್ದಾರೆ. 2001ರಿಂದ ಸೇನೆಗೂ ಅವರಿಗೂ ಭಾರತಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. 2002ರಿಂದ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾವಾಗ ಕೆಲಸದ ನಿಮಿತ್ತ ಅಂದರೆ ಬಿಸ್ನೆಸ್ ಮೇಲೆ ಯಾವಾಗ ಇರಾನ್ಗೆ ಹೋಗಿರ್ತಾರೆ, ಆವಾಗ ಪಾಕಿಸ್ತಾನದವರು ಅವರು ಅಲ್ಲಿಂದ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿಂದ ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ, ಇರಾನ್ನಿಂದ ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ 2006ರಲ್ಲಿ ಅರೆಸ್ಟ್ ಮಾಡಿದ್ದಾರೆ. 2017ರವರೆಗೆ ವಿಚಾರಣೆ ನಡೆದ್ಬಿಟ್ಟು 2017ರಲ್ಲಿ ಕುಲಭೂಷಣ್ ಜಾಧವ್ ಒಪ್ಕೊಂಡಿದ್ದಾರೆ, ನಾನು ಗೂಢಚರ್ಯ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಆರೋಪ ಮಾಡಿಬಿಟ್ಟು ಅವರ ಮೇಲೆ 2017ರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ ಗುರುಪ್ರಸಾದ್. ಇದಾದ ನಂತರ ಅದರ ಜೊತೆಗೆ ಸಾಕಷ್ಟು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ, ಅವರ ಪತ್ನಿಯನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಆ ಅಧಿಕಾರಿಗಳು ಅವಕಾಶನೇ ಮಾಡಿಕೊಡೋದಿಲ್ಲ. ಅಂತಹ ಒಂದು ಕಟ್ಟುನಿಟ್ಟಿನ ಒಂದು ಇಂಟರ್ವ್ಯೂವನ್ನು ಕೂಡ ಮಾಡಿಸ್ಕೊಳ್ತಾರೆ. ಯಾಕೆಂದರೆ ಅಲ್ಲೆಲ್ಲೋ ದೂರದಲ್ಲಿ ನಿಲ್ಲಿಸಿ ಎಲ್ಲವನ್ನು ಕೂಡ ಆಡಿಯೋ ವಿಡಿಯೋ ರೆಕಾರ್ಡನ್ನು ಮಾಡಿಸಿ ಇಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರನ್ನು ನಡೆಸ್ಕೊಂಡಿದೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ? ವಾದ ಪ್ರತಿವಾದಗಳಿಂದ ನಡೆಯುತ್ತೆ. ಬಿಡುಗಡೆ ಆಗುವಂತಹ ಆಶಾಭಾವನೆ ಭಾರತಕ್ಕಿದೆಯಾ ಅಂತ? ಅಲ್ಲ, ಭಾರತದ ಒಬ್ಬ ಪ್ರಖ್ಯಾತ ವಕೀಲ ಹರೀಶ್ ಸಾಳ್ವೆನೇ ಭಾರತದ ಪರವಾಗಿ ವಾದ ಮಾಡ್ತಾ ಇರೋದು. ಇದರ ಸೇಮ್ ಟೈಮು ಪಾಕಿಸ್ತಾನದ ನರಿ ಬುದ್ಧಿ ಯಾರಿಗೂ ಗೊತ್ತಿಲ್ಲದೆ ಇರೋದಂತ ಏನಲ್ಲ. ಇದಕ್ಕಿಂತ ಹಿಂದೆನೂ ಕೂಡ ಪಾಕಿಸ್ತಾನ ಮಾಡಿರೋದು ಇದೇ ಕೆಲಸ, ಇನ್ಮೇಲೂ ಕೂಡ ಮಾಡೋದು ಅದೇ ಕೆಲಸ, ಇದರ ನಂತರ ಕೂಡ ಮಾಡೋದು ಅದೇ ಕೆಲಸ ಮಾಡೋದು. ಇವತ್ತು ಕೂಡ ಈ ಪ್ರಕರಣದಲ್ಲೂ ಕೂಡ ಇದುವರೆಗೆ ಪಾಕಿಸ್ತಾನ ವಾದ ಮಾಡ್ತಾ ಬಂದಿರೋದು ಭಾರತದ ವಾದ ಎಲ್ಲದೂ ಕೂಡ ಸುಳ್ಳು, ಗೂಢಚಾರ್ಯ ಮಾಡಿರೋದು ಸತ್ಯ ಕುಲಭೂಷಣ್ ಜಾಧವ್ ಅಂತೇಳಿ ವಾದ ಮಾಡ್ತಾ ಬಂದಿದ್ದಾರೆ. ಆದರೆ ಭಾರತದ ವಾದ ಪ್ರಮುಖವಾಗಿ ಇಲ್ಲಿ ಭಾರತದ ವಾದ ಏನು ಅಂತ ಹೇಳಿದ್ರೆ, ಭಾರತದ ಸೇನೆಗೂ ಕುಲಭೂಷಣ್ ಜಾಧವ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಕುಲಭೂಷಣ್ ಜಾಧವ್ ಪಕ್ಕ ಬಿಸ್ನೆಸ್ ಮ್ಯಾನು, ಅವರು ಸೇನೆಯನ್ನು ಅವಾಗಲೇ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಭಾರತದ ವಾದ. ಅದ್ರ ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಒಂದು ಎಲ್ಲ ದೇಶದಿಂದನೂ ಒಂದು ಕಪ್ಪು ಛಾಯೆ ಆವರಿಸೋದ್ರಿಂದ ಪಾಕಿಸ್ತಾನಕ್ಕೂ ಕೂಡ ಇದು ಪ್ರಮುಖ ಪ್ರಕರಣವಾಗಿ ತೆಗೆದುಕೊಳ್ಳುತ್ತೆ. ಇದರಲ್ಲಿ ನೀವು ಕೇಳಿದ್ರಿ ಈ ವಾದ ಪ್ರತಿವಾದದ ನಂತರ ಏನಾಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಗುರುಪ್ರಸಾದ್ ಒಂದು ಅಂಶ ಗಮನಿಸಬೇಕು. ಇವತ್ತು ಭಾರತದ ವಾದವನ್ನು ಆಲಿಸ್ತಾರೆ, ನಾಳೆ ಪಾಕಿಸ್ತಾನದ ವಾದವನ್ನು ಆಲಿಸ್ತಾರೆ, ನಾಡಿದ್ದು 20ನೇ ತಾರೀಕು 2
ಕಡೆಯ ಪಾಕಿಸ್ತಾನ ಭಾರತದ ಎರಡು ವಾದವನ್ನ ಸಮೀಕರಣ ಮಾಡಿಬಿಟ್ಟು ಬೇರೆ ಏನಾದರೂ ಪ್ರತಿವಾದ ಇದ್ರೆ ಅದನ್ನ ಆಲಿಸಿ 21ನೇ ತಾರೀಕು ಈ ತೀರ್ಪನ್ನ ಕಾಯ್ದಿರಿಸಬಹುದು ಅಥವಾ ತೀರ್ಪನ್ನ ಪ್ರಕಟ ಕೂಡ ಮಾಡಬಹುದು. ಇಡೀ ವಿಶ್ವಾದ್ಯಂತ ಗಮನ ಸೆಳೆದಿರೋದು ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪುಲ್ವಾಮಾದಲ್ಲಿ ಆಗಿರುವಂತಹ ಅಟ್ಯಾಕ್ ಭಾರತ ಪಾಕಿಸ್ತಾನದ ಮೇಲೆ ಕಿಡಿಕಾರ್ತಾ ಇರೋದು, ಇಡೀ ವಿಶ್ವದಾದ್ಯಂತ ಪಾಕಿಸ್ತಾನದ ಮೇಲೆ ಒಂದು ಕೆಂಗಣ್ಣು ಇರುವಂತದ್ದು, ಇದೆಲ್ಲದರಿಂದ ಈ ತೀರ್ಪು ಏನಾಗಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ರೋಚಕತೆ ಹುಟ್ಟಿಸಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ದೀಕ್ಷಿತ್ ಮಾಹಿತಿಗೆ.